ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನೋಂದಣಿಯ ಬಗ್ಗೆ ದಿನನಿತ್ಯ ತಕರಾರು ಎತ್ತಾ ಇದ್ದಾರೆ. ಗೃಹ ಸಚಿವರಾದ ಬಳಿಕ ಆರ್ಎಸ್ಎಸ್ ಅನ್ನ ಪ್ರಶ್ನಿಸುವುದು ಒಂದೇ ಪ್ರಿಯಾಂಕ್ ಖರ್ಗೆ ಅವರ ದಿನನಿತ್ಯದ ಕೆಲಸ ಆಗಿಬಿಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಮಾಡಿಕೊಳ್ಳಲಿ ಅಂತ ಆಗ್ರಹಿಸುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಪೂಜ್ಯ ತಂದೆಯವರೇ ಆರ್ಎಸ್ಎಸ್ ಕಾರ್ಯಕ್ರಮದ ಸರ್ಕಾರಿ ಭದ್ರತೆಯ ಉಸ್ತುವಾರಿ ಹೊತ್ತಿದ್ದು ಗೊತ್ತಿದೆಯಾ? ಗೊತ್ತಿಲ್ಲದೆ ಇದ್ದರೆ ನಾವು ಅವರಿಗೆ ನೆನಪಿಸ ಬಯಸ್ತೇವೆ. 2002ರಲ್ಲಿ ಬೆಂಗಳೂರಿನಲ್ಲಿ ಸಮರಸತಾ ಸಂಗಮ ಅನ್ನುವಂತಹ 3 ದಿನಗಳ ಶಿಬಿರ ನಡೆದಿತ್ತು. ಈ ಶಿಬಿರದಲ್ಲಿ 30,000 ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದು ರಾಜ್ಯದ ಗೃಹ ಸಚಿವರಾಗಿದ್ದರು. ಈ ಬೃಹತ್ ಶಿಬಿರ ಮತ್ತು ಸಮಾವೇಶಕ್ಕೆ ಅನುಮತಿ ನೀಡಿದ್ದಷ್ಟೇ ಅಲ್ಲದೆ ಆ ಸಮಾವೇಶದ ಸರ್ಕಾರಿ ಭದ್ರತೆಯ ಉಸ್ತುವಾರಿಯನ್ನ ತಾವೇ ಮುಂದೆ ನಿಂತು ನಿರ್ವಹಿಸಿದ್ರು. ಆಗ್ಲೂ ಕೂಡ ಆರ್ಎಸ್ಎಸ್ ನೋಂದಣಿ ಆಗಿರಲಿಲ್ಲ. ನೋಂದಣಿಯೇ ಆಗದ ಸಂಘವೊಂದಕ್ಕೆ ಅಷ್ಟೊಂದು ಬೃಹತ್ ಶಿಬಿರ ಸಮಾವೇಶ ನಡೆಸಲು ಖರ್ಗೆ ಅವರು ಅವಕಾಶ ಕೊಟ್ಟದ್ದು ಹೇಗೆ ಮತ್ತು ಯಾಕೆ? ನೋಂದಣಿಯೇ ಆಗದ ಸಂಘವೊಂದರ ಸಮಾವೇಶದ ಭದ್ರತೆಯ ಉಸ್ತುವಾರಿಯನ್ನ ಗೃಹ ಮಂತ್ರಿ ಖರ್ಗೆ ಅವರೇ ವಹಿಸಿಕೊಂಡಿದ್ದು ಹೇಗೆ? ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯೇ ಎನ್ನುವಂತಹ ಪ್ರಶ್ನೆಗಳು ಅಂದು ಉದ್ಭವಿಸಲೇ ಇಲ್ಲ. ಅವತ್ತು ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಸಮರಸತಾ ಸಂಗಮ ಕಾರ್ಯಕ್ರಮದ ಆಯೋಜನೆಗೆ ಸರ್ವ ರೀತಿಯ ಸಹಕಾರವನ್ನು ಕೂಡ ನೀಡಿತ್ತು. ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರೇ ಶಿಬಿರದ ನಿರ್ಮಾಣದ ಹಂತದಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಆಗ ಸಾಂವಿಧಾನಿಕ ಪ್ರಶ್ನೆಗಳು ಸರ್ಕಾರದ ಮುಂದೆ ಬರಲೇ ಇಲ್ಲ. ಯಾಕಂದ್ರೆ ನೋಂದಣಿ ಆಗದ ಸಂಘ ಸಂಸ್ಥೆಗಳು ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಆಗಿನ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು.